ನಮಸ್ಕಾರ. ಸ್ಕ್ಯಾಲ್ಪ್ ಅನಾಲಿಸಿಸ್ ಸೆಷನ್ಗೆ ಸ್ವಾಗತ. ಈ ಸೆಷನ್ನಿನ ಉದ್ದೇಶವನ್ನು ನೋಡೋಣ. ಈ ಸೆಷನ್ನಿನ ಕೊನೆಯಲ್ಲಿ ನೀವು ಕೆಳಗಿನ ಅಂಶ ತಿಳಿದಿರುತ್ತೀರಿ. ಸ್ಕ್ಯಾಲ್ಪ್ ಅನಾಲಿಸಿಸ್ ಅನ್ನು ಕೈಗೊಳ್ಳಿ. ಅಗತ್ಯವಿರುವ ಟೂಲ್ಸ್, ಇಕ್ವಿಪ್ಮೆಂಟ್ ಮತ್ತು ಮಿಷಿನ್ಸ್ ಇಲ್ಲವೇ? ಟವಲ್, ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಬೌಲನ್ನು ಹೆಚ್ಚಿನ ಪರೀಕ್ಷೆಗಾಗಿ ಸ್ಕ್ಯಾಲ್ಪ್ನಿಂದ ವಿವಿಧ ಸ್ಯಾಂಪಲ್ಸ್ಗಳನ್ನು ಸಂಗ್ರಹಿಸಲು ಇದನ್ನು ಬಳಸಲಾಗುತ್ತದೆ. ಟಿಶ್ಯೂ ಪೇಪರ್ ಪ್ಯಾಕ್ನ ಒಂದು ಪ್ಯಾಕ್, ಪ್ಲಾಸ್ಟಿಕ್ ಸ್ಪ್ಯಾಚುಲಾ, ಇದನ್ನು ಹೇರ್ ಪ್ಯಾಕ್ಸ್ಗಳನ್ನು ಮಿಶ್ರಣೆ ಮಾಡಲು ಮತ್ತು ಸ್ಕ್ಯಾಲ್ಪ್ ಅನ್ವಯಿಸಲು ಬಳಸಲಾಗುತ್ತದೆ. ಹೈ ಫ್ರೀಕ್ವೆನ್ಸಿ ಮಿಷಿನ್, ಈ ಮಿಷಿನ್ನನ್ನು ಹೇರ್ ಲಾಸ್ ಮತ್ತು ಡ್ಯಾಂಡ್ರಫ್ ಟ್ಯಾಕಲ್ ಮಾಡಲು ಥೆರಪಿಯಲ್ಲಿ ಬಳಸಲಾಗುತ್ತದೆ ಮತ್ತು ಹೈ ಫ್ರೀಕ್ವೆನ್ಸಿ ರೇಸ್ನ ಸಹಾಯದಿಂದ ಹೇರ್ ಫಾಲಿಕಲ್ಸ್ಗಳನ್ನು ಉತ್ತೇಜಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಹ್ಯಾಂಡ್ ಹೆಲ್ಡ್ ಮೈಕ್ರೋಸ್ಕೋಪ್, ಹೈಡ್ರಾಲಿಕ್ ಸಲೂನ್ ಚೇರ್, ಅಗತ್ಯಕ್ಕೆ ಅನುಗುಣವಾಗಿ ಕಾಟನ್, ಅಗತ್ಯಕ್ಕೆ ಅನುಗುಣವಾಗಿ ಹೇರ್ ಆಯಿಲ್, ಅಗತ್ಯಕ್ಕೆ ಅನುಗುಣವಾಗಿ ಡಿಸ್ಪೋಸಬಲ್ ಟವಲ್, ಅಗತ್ಯಕ್ಕೆ ಅನುಗುಣವಾಗಿ ಆಂಟಿಸೆಪ್ಟಿಕ್ ಲೋಷನ್, ಅಗತ್ಯಕ್ಕೆ ಅನುಗುಣವಾಗಿ ಕ್ಲಿಪ್ಸ್ ಅಥವಾ ಹೇರ್ ಬ್ಯಾಂಡ್ಸ್. ಕ್ಲೈಂಟ್ನ ಸ್ಕ್ಯಾಲ್ಪ್ನ ಆರೋಗ್ಯ ಮತ್ತು ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸ್ಕ್ಯಾಲ್ಪ್ ಅನಾಲಿಸಿಸ್ ಒಂದು ಪ್ರಮುಖ ಹಂತವಾಗಿದೆ. ಕೂದಲು ಮತ್ತು ಸ್ಕ್ಯಾಲ್ಪ್ನ ಮೇಲೆ ಪರಿಣಾಮ ಬೀರುವ ಯಾವುದೇ ಆಧಾರವಾಗಿರುವ ಸಮಸ್ಯೆಗಳು ಅಥವಾ ಕಾಳಜಿಗಳನ್ನು ಗುರುತಿಸಲು ಇದು ಸಹಾಯ ಮಾಡುತ್ತದೆ. ಸಮರ್ಥ ಸ್ಕ್ಯಾಲ್ಪ್ ಅನಾಲಿಸಿಸನ್ನು ಹೇಗೆ ನೆರವೇರಿಸುವುದು ಎಂಬುದರ ವಿಧಾನ ಇಲ್ಲಿದೆ. ವೃತ್ತಿಪರ ಸ್ಕ್ಯಾಲ್ಪ್ ಅನಾಲಿಸಿಸ್ನ ಮೊದಲನೇ ಹಂತವೆಂದರೆ ಕ್ಲೈಂಟನ್ನು ಸ್ವಾಗತಿಸುವ ಮೂಲಕ ಮತ್ತು ಅವರಿಗೆ ಆರಾಮದಾಯಕವಾಗಿಸುವ ಮೂಲಕ ಸಿದ್ಧಪಡಿಸುವುದು. ಪ್ರಾರಂಭಿಸುವ ಮೊದಲು ಕ್ಲೈಂಟ್ನ ಕೂದಲು ಡ್ರೈ ಮತ್ತು ಕ್ಲೀನ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಒಮ್ಮೆ ಮಾಡಿದ ನಂತರ ಕ್ಲಿಪ್ಸ್ ಅಥವಾ ಹೇರ್ ಬ್ಯಾಂಡ್ಸ್ಗಳನ್ನು ಬಳಸಿ ಕೂದಲನ್ನು ಸ್ಮಾಲ್ ಸೆಕ್ಷನ್ಗಳಾಗಿ ವಿಭಜಿಸಿ. ಇದು ಎಂಟೈರ್ ಸ್ಕ್ಯಾಲ್ಪ್ನ ವ್ಯವಸ್ಥಿತಿ ಮತ್ತು ಸಂಪೂರ್ಣ ಅನಾಲಿಸಿಸ್ಗೆ ಸಹಾಯ ಮಾಡುತ್ತದೆ. ಸ್ಕ್ಯಾಲ್ಪನ್ನು ಪರೀಕ್ಷಿಸುವುದು ಮುಂದಿನ ಹಂತವಾಗಿದೆ. ಯಾವುದೇ ವಿಸಿಬಲ್ ರೆಡ್ನೆಸ್, ಇನ್ಫ್ಲಾಮೇಷನ್, ಫ್ಲಾಕಿಂಗ್ ಅಥವಾ ಲೀಸನ್ಸ್ಗಳನ್ನು ಗುರುತಿಸಲು ಹೊರಗಣ್ಣಿನಿಂದ ಇದನ್ನು ಮಾಡಬಹುದು. ಸ್ಕ್ಯಾಲ್ಪನ್ನು ನಿಧಾನವಾಗಿ ಟಚ್ ಮತ್ತು ಫೀಲ್ ಮಾಡಲು ನಿಮ್ಮ ಫಿಂಗರ್ ಟಿಪ್ಸ್ಗಳನ್ನು ಬಳಸಿ. ಟೆಕ್ಸ್ಚರ್, ಮಾಯಿಶ್ಚರ್ ಲೆವೆಲ್ ಮತ್ತು ನೀವು ಎನ್ಕೌಂಟರ್ ಮಾಡಬಹುದಾದ ಯಾವುದೇ ಅಕ್ರಮಗಳಿಗೆ ಗಮನ ಕೊಡಿ. ಆದರೆ ಎಲಾಸ್ಟಿಸಿಟಿ ಮತ್ತು ಆಯಿಲಿನೆಸ್ ಸೇರಿದಂತೆ ಸ್ಕ್ಯಾಲ್ಪನ್ನು ಒಟ್ಟಾರೆ ಸ್ಥಿತಿಯನ್ನು ನಿರ್ಣಯಿಸಿ. ಹೆಚ್ಚಿನ ಪರೀಕ್ಷೆಗಾಗಿ ಭೂತಗನ್ನಡಿಯ ಟೂಲ್ಸ್ಗಳನ್ನು ಹೈಲೈಟ್ ಮೈಕ್ರೋಸ್ಕೋಪ್ಗಳಿಗೆ ಬಳಸಬಹುದು. ನಿರ್ದಿಷ್ಟ ಸ್ಕ್ಯಾಲ್ಪ್ ಕಂಡೀಷನ್ ಅಥವಾ ಡ್ಯಾಂಡ್ರಫ್, ಸೆಬೋರಿಕ್ ಡರ್ಮಟೈಟಿಸ್, ಸೋರಿಯಾಸಿಸ್, ಎಕ್ಸಿಮಾ, ಫಂಗಲ್ ಇನ್ಫೆಕ್ಷನ್ಸ್ ಅಥವಾ ಸ್ಕ್ಯಾಲ್ಪ್ ಆಕ್ನಿ ನೋಡಿ. ಬ್ಲಾಕೇಜ್, ಇನ್ಫ್ಲಾಮೇಷನ್ ಅಥವಾ ಇರ್ರೆಗ್ಯುಲಾರಿಟೀಸ್ ಯಾವುದೇ ಸೈನ್ಸ್ಗಳಿಗೆ ಹೇರ್ ಫಾಲಿಕಲ್ಸ್ಗಳನ್ನು ಪರೀಕ್ಷಿಸಿ. ಇದು ಕ್ಲೈಂಟ್ನ ಹೇರ್ ಡೆನ್ಸಿಟಿ ಮತ್ತು ಹೇರ್ ಶಾಫ್ಟ್ ಥಿಕ್ನೆಸ್ ಅನ್ನು ವೀಕ್ಷಿಸಲು ಸಹಾಯ ಮಾಡುತ್ತದೆ. ಇದು ಅಗತ್ಯವಿಲ್ಲದಲ್ಲಿ ಹೆಲ್ತ್ ಕೇರ್ ಪ್ರೊಫೆಷನಲ್ನೊಂದಿಗೆ ಸೂಕ್ತವಾದ ಪ್ರಾಡಕ್ಟ್ಸ್ಗಳನ್ನು ಅಥವಾ ಟ್ರೀಟ್ಮೆಂಟ್ ಶಿಫಾರಸು ಮಾಡಲು ಸಹಾಯ ಮಾಡುತ್ತೆ. ಅದರಿಂದ ಯಾವಾಗಲೂ ಸ್ಕ್ಯಾಲ್ಪ್ ಕಂಡೀಷನನ್ನು ಬಹಳ ಎಚ್ಚರಿಕೆಯಿಂದ ಪರೀಕ್ಷಿಸಿ. ಈ ಎಲ್ಲ ವಿವರಗಳನ್ನು ಪರಿಶೀಲಿಸಿದ ನಂತರ ಕ್ಲೈಂಟ್ಸ್ ರೆಕಾರ್ಡನ್ನು ಭರ್ತಿ ಮಾಡಿ. ಕ್ಲೈಂಟ್ನ ಸ್ಕ್ಯಾಲ್ಪ್ ಕಂಡೀಷನ್, ಕನ್ಸರ್ನ್ಸ್ ಮತ್ತು ಹೆಚ್ಚಿನ ಪರೀಕ್ಷೆ ಅಥವಾ ಟ್ರೀಟ್ಮೆಂಟ್ಗಾಗಿ ಯಾವುದೇ ಶಿಫಾರಸುಗಳನ್ನು ಒಳಗೊಂಡಂತೆ ನಿಮ್ಮ ಅಬ್ಸರ್ವೇಷನ್ ಅನ್ನು ರೆಕಾರ್ಡ್ ಮಾಡಿ. ವಿವಿಧ ರೀತಿಯ ಸ್ಕ್ಯಾಲ್ಪ್ನ ವಿವಿಧ ಮಿಷಿನ್ಸ್ ಅಥವಾ ಇಕ್ವಿಪ್ಮೆಂಟ್ ನಿಮಗೆ ಕ್ಲೈಂಟ್ಗಾಗಿ ಸ್ಕ್ಯಾಲ್ಪ್ ಅನಾಲಿಸಿಸ್ ಅನ್ನು ಮಾಡಲು ನಿಮಗೆ ಈ ಕೆಳಗಿನ ಇಕ್ವಿಪ್ಮೆಂಟ್ ಬೇಕಾಗಬಹುದು. ಮ್ಯಾಗ್ನಿಫೈಯಿಂಗ್ ಲ್ಯಾಂಪ್ ಅಥವಾ ಭೂತಗನ್ನಡಿಗಳ ವೇದತ್ತ ವಿಸಿಬಿಲಿಟಿ ಮತ್ತು ವೇದನೆಯನ್ನು ಒದಗಿಸುತ್ತದೆ. ಯಾವುದೇ ಇರ್ರೆಗ್ಯುಲಾರಿಟೀಸ್ ಕಂಡೀಷನ್ಸ್
ಅಥವಾ ಕಾಳಜಿಗಳಿಗೆ ಸ್ಕ್ಯಾಲ್ಪ್ ಅನ್ನು ನಿಕಟವಾಗಿ ಪರೀಕ್ಷಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ವಿಶೇಷಣ ಸಮಯದಲ್ಲಿ ಕೂದಲನ್ನು ನೆರವೇರಿಸಬಹುದಾದ ವಿಭಾಗಗಳಿಗೆ ವಿಭಜಿಸಲು ಸೆಕ್ಷನ್ಸ್ ಕ್ಲಿಪ್ಗಳನ್ನು ಬಳಸಿ. ಇದು ಸ್ಕ್ಯಾಲ್ಪ್ ಅನ್ನು ಸಂಪೂರ್ಣವಾಗಿ ಮತ್ತು ವ್ಯವಸ್ಥಿತವಾಗಿ ಪರೀಕ್ಷಿಸಲು ನಿಮಗೆ ಸಹಾಯ ಮಾಡುತ್ತದೆ. ಫೈನ್ ಟೂತ್ ಕೋಂಬ್ ಹೇರ್ನ ಎಲೆಗಳನ್ನು ಬೇರ್ಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಸ್ಕ್ಯಾಲ್ಪ್ ಅನ್ನು ಸ್ಪಷ್ಟ ನೋಟವನ್ನು ನೀಡುತ್ತದೆ. ಸ್ಕ್ಯಾಲ್ಪ್ ಅನಾಲಿಸಿಸ್ ಸಮಯದಲ್ಲಿ ಡಿಸ್ಪೋಸಬಲ್ ಗ್ಲೌಸ್ ಅನ್ನು ಧರಿಸುವುದು, ಹೈಜೀನ್ ಖಚಿತಪಡಿಸುವುದು ಮತ್ತು ಯಾವುದೇ ಪೊಟೆನ್ಷಿಯಲ್ ಇನ್ಫೆಕ್ಷನ್ಸ್ ಅಥವಾ ಇರಿಟೇಷನ್ಸ್ಗಳಿಂದ ನಿಮ್ಮನ್ನು ಮತ್ತು ಕ್ಲೈಂಟ್ ಇಬ್ಬರನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ವಿಶೇಷವಾದ ಸ್ಕ್ಯಾಲ್ಪ್ ಅನಾಲಿಸಿಸ್ ಸ್ಕೋಪ್ಸ್ ಅಥವಾ ಕ್ಯಾಮ್ರಾಸ್ಗಳ ಕೆಲವು ಸಲೂನ್ಸ್ಗಳು ಅಥವಾ ಕ್ಲಿನಿಕ್ಸ್ಗಳಲ್ಲಿ ಲಭ್ಯವಿವೆ. ಈ ಸಾಧನೆಗಳ ಸ್ಕ್ಯಾಲ್ಪ್ ಚಿತ್ರಗಳನ್ನು ಸೆರೆಹಿಡಿಯುತ್ತವೆ, ಅವುಗಳನ್ನು ವರ್ತಿಸುತ್ತದೆ ಮತ್ತು ಅನಾಲಿಸಿಸ್ಗೆ ವಿವರವಾದ ನೋಟವನ್ನು ಒದಗಿಸುತ್ತದೆ. ಅನಾಲಿಸಿಸ್ನ ಸಮಯದಲ್ಲಿ ಯಾವುದೇ ಉತ್ಪನ್ನದ ಅವಶೇಷಗಳು ಅಥವಾ ಶೀಲಖಂಡ ರಾಶಿಗಳಿಂದ ಅವರ ಬಟ್ಟೆಗಳನ್ನು ರಕ್ಷಿಸಲು ಕ್ಲೈಂಟ್ನ ಭುಜದ ಸುತ್ತಲೂ ಕೀನ್ ಬಳಿ ಟವಲ್ ಅಥವಾ ಕ್ಲಿಪ್ಪನ್ನು ಇರಿಸಿ. ಆಯಿಲಿ ಸ್ಕ್ಯಾಲ್ಪ್ಗಾಗಿ ಹೈ ಫ್ರೀಕ್ವೆನ್ಸಿ ಮಿಷಿನ್ ಬಳಸುವುದು ಮತ್ತು ಡ್ರೈ ಸ್ಕ್ಯಾಲ್ಪ್ಗಾಗಿ ಇನ್ಫ್ರಾರೆಡ್ ಲ್ಯಾಂಪ್ ಅನ್ನು ಬಳಸುವುದು ಪರಿಣಾಮಕಾರಿಯಾಗಿದೆ. ಹೈ ಫ್ರೀಕ್ವೆನ್ಸಿ ಮಿಷಿನ್ ಮೂಲಕ ಇನ್ಡೆಪ್ತ್ ಅನಾಲಿಸಿಸ್ ನಡೆಸಬಹುದು. ಇದರಿಂದ ಕ್ಲೈಂಟ್ನ ಸ್ಕ್ಯಾಲ್ಪ್ ಮತ್ತು ಹೇರ್ಗೆ ಹೆಚ್ಚು ನಿರ್ದಿಷ್ಟ ಟ್ರೀಟ್ಮೆಂಟ್ ಅನ್ನು ನೀಡಬಹುದು. ಮೈಲ್ಡ್ ಎಲೆಕ್ಟ್ರಿಕಲ್ ಕರೆಂಟ್ನ ಸಹಾಯದಿಂದ ಸ್ಕ್ಯಾಲ್ಪ್ ಸ್ಕಿನ್ನನ್ನು ಉತ್ತೇಜಿಸಲು ಈ ಸಾಧನವನ್ನು ಬಳಸಲಾಗುತ್ತದೆ. ಇದು ಹೊಸ ಹೇರ್ ಗ್ರೋತನ್ನು ಉತ್ತೇಜಿಸಲು ಕೂದಲು ಕಿರುಚೀಲಗಳನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ. ಎಕ್ಸ್ಫೋಲಿಯೇಟ್ಸ್ಗಳು ಡೆಡ್ ಸ್ಕಿನ್ ಸೆಲ್ಸ್ ಅನ್ನು ತೆಗೆದುಹಾಕುತ್ತದೆ. ಸ್ಕ್ಯಾಲ್ಫಲ್ಲಿ ನ್ಯಾಚುರಲ್ ಆಯಿಲ್ ಸಮತೋಲನೆ ಉತ್ತೇಜಿಸುತ್ತದೆ. ಹೇರ್ ರೂಟ್ಸ್ಗಳನ್ನು ಕ್ಲೆನ್ಸ್ ಮತ್ತು ಎಲೆಗಳನ್ನು ಸುಲಭವಾಗಿ ಮತ್ತು ತ್ವರಿತವಾಗಿ ಬೆಳೆಯಲು ಅನುವು ಮಾಡಿಕೊಡುತ್ತದೆ. ಸ್ಕ್ಯಾಲ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸುಧಾರಿಸುತ್ತದೆ ಮತ್ತು ಹೇರ್ ಫಾಲನ್ನು ಕಡಿಮೆ ಮಾಡುತ್ತದೆ. ಅದರಿಂದ ಈ ಮಿಷಿನ್ನಲ್ಲಿ ವಿವಿಧ ಸೈಜಸ್ ಮತ್ತು ಶೇಪ್ಸ್ ಅಟ್ಯಾಚ್ಮೆಂಟ್ ಇವೆ. ಸ್ಕ್ಯಾಲ್ಪ್ ಅನಾಲಿಸಿಸ್ಗೆ ಕೋಮ್ ಶೇಪ್ಡ್ ಎಲೆಕ್ಟ್ರೋಡನ್ನು ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ನೀಡಲು ಬಳಸಲಾಗುತ್ತದೆ. ಫಿಂಗರ್ ಟಿಪ್ಸ್ ಮತ್ತು ಪಾಲ್ಮ್ ಇಂದ ಹೆಡ್ ಮಸಾಜ್ ಮಾಡಿದ ನಂತರ ಮತ್ತು 15 ನಿಮಿಷಗಳ ಕಾಲ ವೈಟ್ ಟೂತ್ ಕೋಂಬೋಯಿಂದ ಕೂದಲನ್ನು ಬಾಚಿಕೊಂಡ ನಂತರ ಕ್ಲೈಂಟ್ಗೆ ಹೈ ಫ್ರೀಕ್ವೆನ್ಸಿ ಮಿಷಿನ್ ಟ್ರೀಟ್ಮೆಂಟ್ ನೀಡಬಹುದು. ಅಗತ್ಯವಿರುವ ಎಲ್ಲ ರಿಕ್ವೈರ್ಮೆಂಟ್ಸನ್ನು ಒಮ್ಮೆ ಪರೀಕ್ಷಿಸಿದ ನಂತರ pH ಬ್ಯಾಲೆನ್ಸ್, ಹೈಡ್ರೇಷನ್ ಮಟ್ಟುಗಳು ಮತ್ತು ಸಿಬಮ್ ಸೇವಾ ಉತ್ಪಾದನೆಯಂಥ ಸ್ಕ್ಯಾಲ್ಪನ್ನು ಒಟ್ಟಾರೆ ಹೆಲ್ತನ್ನು ಮೂಲಪನ್ನ ಮಾಡಿ. ಅಲ್ಲದೆ ಡ್ಯಾಮೇಜ್, ಬ್ರೇಕೇಜ್ ಅಥವಾ ಅತಿಯಾದ ಹೇರ್ ಸ್ಟ್ಯಾಂಡ್ ಸೈನ್ಸ್ಗಳಿಗೆ ಕೂದಲಿನ ಹೆಳೆಗಳನ್ನು ಗಮನಿಸಿ. ಟೆಸ್ಟ್ ರಿಸಲ್ಟ್ಸ್ಗಳನ್ನು ಒಮ್ಮೆ ಅನಲೈಸ್ ಮಾಡಿದ ನಂತರ ಕ್ಲೈಂಟ್ನೊಂದಿಗೆ ಯಾವುದೇ ಕಾಳಜಿ ಅಥವಾ ಪ್ರಶ್ನೆಗಳನ್ನು ಪರಿಹರಿಸಿ ಅನಲೈಸಿಸ್ನ ಆಧಾರದ ಮೇಲೆ ಟ್ರೀಟ್ಮೆಂಟ್ಸ್ ಅಥವಾ ಕೂದಲ ರಕ್ಷಣೆ ಉತ್ಪಾದನೆಗಳಿಗೆ ಶಿಫಾರಸುಗಳನ್ನು ನೀಡಿ. ಕ್ಲೈಂಟ್ನ ಡೇಟಾ ಭಾಳ ಮುಖ್ಯ. ಅದರಿಂದ ಭವಿಷ್ಯದ ಉಲ್ಲೇಖ ಮತ್ತು ಟ್ರ್ಯಾಕಿಂಗ್ಗಾಗಿ ಅನಾಲಿಸಿಸ್ ರೆಕಾರ್ಡನ್ನು ಇರಿಸಿ. ಇದು ಅನಾಲಿಸಿಸ್ ದಿನಾಂಕ, ಮಾಡಿದ ಅವಲೋಕಗಳನ್ನು ಮತ್ತು ಶಿಫಾರಸ್ ಮಾಡಿದ ಟ್ರೀಟ್ಮೆಂಟ್ಸ್ ಅಥವಾ ಉತ್ಪಾದನೆಗಳಂತಹ ಡೀಟೇಲ್ಸ್ಗಳನ್ನು ಒಳಗೊಂಡಿರಬೇಕು. ಅಲ್ಲದೆ ಸರಿಯಾದ ಕ್ಲಿನ್ಸಿಂಗ್, ಕಂಡೀಷನಿಂಗ್ ಮತ್ತು ಸ್ಟೈಲಿಂಗ್ ಟೆಕ್ನಿಕ್ಸ್ ಕುರಿತು ಸಲಹೆಗಳೊಂದಿಗೆ ಕ್ಲೈಂಟ್ಸ್ಗೆ ಶಿಕ್ಷಣ ನೀಡಿ. ಸ್ಕ್ಯಾಲ್ಪ್ ಹೆಲ್ತ್ ಮೇಲೆ ಪರಿಣಾಮ ಬೀರುವ ಜೀವನಶೈಲಿ ಅಂಶಗಳ ಬಗ್ಗೆ ಸಲಹೆ ನೀಡಿ. ಉದಾಹರಣೆಗೆ ಡಯಟ್, ಸ್ಟ್ರೆಸ್ ಮತ್ತು ಹೈಜೀನ್ ಅಭ್ಯಾಸಗಳು ಮತ್ತು ಕ್ಲೈಂಟ್ಗೆ ಅನುಸರಣಾ ವೇಳಾಪಟ್ಟಿಯನ್ನು ನೀಡಬಹುದು. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. ಮ್ಯಾಗ್ನಿಫೈಯಿಂಗ್ ಟೂಲ್ ಅಥವಾ ಬರಿಗಣ್ಣುಗಳಿಂದ ಸ್ಕ್ಯಾಲ್ಪನ್ನು ಪರೀಕ್ಷಿಸಿ. ಇನ್ಡೆಪ್ತ್ ಅನಾಲಿಸಿಸ್, ಹೈ ಫ್ರೀಕ್ವೆನ್ಸಿ ಮಿಷಿನ್, ಕ್ಲೈಂಟ್ನ ಸ್ಕ್ಯಾಲ್ಪ್ ಮತ್ತು ಕೂದಲಿನ ನಿರ್ದಿಷ್ಟ ಟ್ರೀಟ್ಮೆಂಟ್ಗಾಗಿ ಹೈ ಫ್ರೀಕ್ವೆನ್ಸಿ ಮಿಷಿನ್ನನ್ನು ಬಳಸಲಾಗುತ್ತದೆ. ಆಯಿಲಿ ಸ್ಕ್ಯಾಲ್ಪ್ಗಾಗಿ, ಡ್ರೈ ಸ್ಕ್ಯಾಲ್ಪ್ಗಾಗಿ ಹೈ ಫ್ರೀಕ್ವೆನ್ಸಿ ಮಿಷಿನ್ ಮತ್ತು ಇನ್ಫ್ರಾರೆಡ್ ಲ್ಯಾಂಪನ್ನು
ಬಳಸುವುದು ಪರಿಣಾಮಕಾರಿಯಾಗಿದೆ. ಉಲ್ಲೇಖ ಮತ್ತು ಟ್ರ್ಯಾಕಿಂಗ್ಗಾಗಿ ಅನಾಲಿಸಿಸ್ ದಾಖಲೆಯನ್ನು ಇರಿಸಿ. ನಾವು ಈಗ ಈ ಸೆಷನ್ನ ಅಂತ್ಯಕ್ಕೆ ಬಂದಿದ್ದೇವೆ. ಸ್ಕ್ಯಾಲ್ಪ್ ಅನಾಲಿಸಿಸ್ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.